ಕಳೆದ ಸಾಲಿಗಿಂತ ಈ ಸಾಲಿನಲ್ಲಿ ಜಯಪುರ ಗ್ರಾಮ ಪಂಚಾಯಿತಿಯ ಕಂದಾಯವನ್ನು 1ಕ್ಕೆ 8ರಿಂದ 10 ಪಟ್ಟು ಏರಿಕೆ ಮಾಡಿರುವುದನ್ನು ವಿರೋಧಿಸಿ ಜಯಪುರ ಬಂದ್ಗೆ ಕರೆಯನ್ನು ಶನಿವಾರ ವರ್ತಕರ ಸಂಘದಿಂದ ಕರೆಯಲಾಯಿತು. ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಜಯಪುರ ನಗರವು ಸಂಪೂರ್ಣ ಬಂದ್ ಆಗಿದ್ದು, ನಗರದ ವರ್ತಕರು, ಕಟ್ಟಡದ ಮಾಲೀಕರು, ಪಂಚಾಯತ್ ವ್ಯಾಪ್ತಿಯ ನೂರಾರು ಗ್ರಾಮಸ್ಥರು ಜಯಪುರ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲವು ಸಮಯದವರೆಗೆ ರಸ್ತೆ ತಡೆ ನಡೆಸಿದರು. ನಂತರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸಭೆ ಸೇರಿ ಕಂದಾಯ ಹೆಚ್ಚಳದ ಬಗ್ಗೆ ಚರ್ಚಿಸುತ್ತಿರುವಾಗ ವಿಷಯದ ರೂಪವೇ ಬದಲಾಗಿ 2 ರಾಜಕೀಯ ಪಕ್ಷದವರ ವೈಯಕ್ತಿಕ ಟೀಕೆಗಳು ಪ್ರಾರಂಭವಾಯಿತು. ಪೊಲೀಸರ ಮಧ್ಯವರ್ತಿಯಿಂದ ಜಗಳವನ್ನು ನಿಲ್ಲಿಸಲಾಯಿತು. ನಂತರ ಸ್ಥಳಕ್ಕೆ ಆಗಮಿಸಿದ ಶೃಂಗೇರಿ ಕ್ಷೇತ್ರದ ಶಾಸಕ ಹಾಗೂ ನವೀಕರಿಸಬಹುದಾದ ಇಂಧನ ಇಲಾಖೆಯ ಅಧ್ಯಕ್ಷ ಟಿಡಿ ರಾಜೇಗೌಡ ಮಾತನಾಡಿ, ಮುಂದಿನ ದಿನಗಳಲ್ಲಿ ನಡೆಯಲಿರುವ ವಿಧಾನಸಭೆಯ ಸದನದಲ್ಲಿ ಚರ್ಚಿಸಿ ಸೂಕ್ತ ಪರಿಹಾರ ನೀಡುವ ಭರವಸೆ ನೀಡಿದರು. ಕಳೆದ ಸಾಲಿನಲ್ಲಿ ಪಡೆದಷ್ಟೇ ಕಂದಾಯವನ್ನು ಈ ವರ್ಷವೂ ಪಡೆಯುವಂತೆ ಗ್ರಾಮ ಪಂಚಾಯಿತಿಗೆ ಸೂಚನೆ ನೀಡಿದರು. ಶಾಸಕರ ಭರವಸೆಯ ಮೇರೆಗೆ ವರ್ತಕರು ಸಂಘದವರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆಯನ್ನು ಕೈಬಿಟ್ಟರು. ಈ ಸಂದರ್ಭದಲ್ಲಿ ವರ್ತಕರ ಸಂಘದ ಅಧ್ಯಕ್ಷ ಅಶೋಕ್, ಸಹ್ಯಾದ್ರಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ರಂಗನಾಥ್, ಕಾಫಿ ಬೆಳೆಗಾರರಾದ ಶ್ರೀನಿವಾಸ್ ಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅನ್ನೋದು ಅದರಲ್ಲಿರ್ತಕ್ಕಂಥ ಅಂಶ. ಈಗ ಯಾವುದೇ ಕಾನೂನು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ, ಸರ್ಕಾರಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಚರ್ಚೆ ಮಾಡೋ ಅಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಾನು ಜಿಲ್ಲಾ ಪರಿಷತ್ತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಹತ್ರ CEO ಅವರೊಂದೇ ಚರ್ಚೆ ಮಾಡಿದ್ದೀನಿ. ಗೋಪಾಲ್ ಕೃಷ್ಣರವರು ಅವರಿಂದ ನಾನು ಭರವಸೆ ಕೊಟ್ಟಿದ್ದೆ, ಒಂದು ವಾರದೊಳಗಡೆ ಬಂದು ನಿಮ್ಮನ್ನೆಲ್ಲರನ್ನು ಕರೆದು ಗ್ರಾಮ ಪಂಚಾಯಿತಿ ಅಧಿಕಾರಿ, ತಾಲೂಕ್ ಪಂಚಾಯಿತಿ ಅಧಿಕಾರಿಗಳನ್ನು ಕರೆದು ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಕಂಡುಕೊಡ್ತೀವಿ ಅನ್ನೋ ಮಾತನ್ನು ಈಗಾಗಲೇ ಫೋನ್ ಮುಖಾಂತರ ಮಾತನ್ನು ಕೊಟ್ಟಿದ್ದಾರೆ. ನಾನು ನಿಮ್ಮ ಮಾಹಿತಿಯನ್ನೆಲ್ಲ, ನಿಮ್ಮ ಅಹವಾಲನ್ನು ಪಡ್ಕೊಂಡು ಇದೇ ತಿಂಗಳು 12ನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡ್ತೇನೆ. ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರೊಂದಿಗೂ ನಾನು ಚರ್ಚೆಯನ್ನು ಮಾಡ್ತೇನೆ ಮತ್ತು ಹಿಂದಿನ ಈ ಸರ್ಕಾರದ ಒಂದು ಅಧಿಸೂಚನೆಯ ಮತ್ತು ಆ ಚರ್ಚೆ ಎಲ್ಲ ವಿವರಗಳನ್ನು ತೆಗೆದುಕೊಂಡು ಅದನ್ನು ಒಂದಷ್ಟು ಸ್ಟಡಿ ಮಾಡಿ ಇಂದಿನ ಸರ್ಕಾರ ಮತ್ತು ಸಚಿವರು ಮತ್ತು ಕಂದಾಯ ಸಂಬಂಧಪಟ್ಟಂಥ ತೆರಿಗೆ ಇಲಾಖೆಯ ಇದಕ್ಕೆ ಸಂಬಂಧಪಟ್ಟಂಥ ಕಂದಾಯ ಅಧಿಕಾರಿಗಳನ್ನು ಕರೆಸಿ ಚರ್ಚೆ ಮಾಡಿ ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ತೀವಿ. ಅಲ್ಲಿವರೆಗೂ ಹೊಸ ತೆರಿಗೆ ವಸೂಲಾತಿಗೆ ಯಾವುದೇ ಕ್ರಮವನ್ನು ಕೈಗೊಳ್ಳಬಾರ್ದು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.